ನಾಳೆ ತಮಿಳು, ತೆಲುಗು, ಮಲಯಾಳಂ, ಮರಾಠ ಅಭಿವೃದ್ಧಿ ಪ್ರಾಧಿಕಾರ ರಚನೆಗೆ ವಾಟಾಳ್ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಮರಾಠಿ ಪ್ರಾಧಿಕಾರದ ರಚನೆಯಿಂದ ಕನ್ನಡಿಗರಿಗೆ ಅನ್ಯಾಯ ಆಗುತ್ತೆ ಅಂತ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇವತ್ತು ಮರಾಠಿ, ನಾಳೆ ತಮಿಳು, ತೆಲುಗು, ಮಲಯಾಳಂ ಹೀಗೆ ಆಗತ್ತೆ ಅಂತ ಅವರು ವಿರೋಧವನ್ನ ವ್ಯಕ್ತಪಡಿಸಿರುವಂತದ್ದು. ಮರಾಠಿ ಪ್ರಾಧಿಕಾರ ರಚನೆಯಿಂದ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ವಾಟಾಳ್ ನಾಗರಾಜ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮರಾಠಿ ಪ್ರಾಧಿಕಾರ ರಚನೆಯಿಂದ ಭಾರಿ ಪಿತೂರಿ ಆಗ್ತಾ ಇದೆ. ಇದರ ಹಿಂದೆ ಪ್ರಧಾನಿ ಮೋದಿಯವರೂ ಸಹ ಇದ್ದಾರೆ. ಸಮಗ್ರ ಕರ್ನಾಟಕದ ಕನ್ನಡಿಗರು ಬೀದಿಗೆ ಬರಲೇಬೇಕು ಅಂತ ಅವರು ಈ ಸಂದರ್ಭದಲ್ಲಿ ಆಗ್ರಹ ಮಾಡಿದ್ದಾರೆ. ಯಡಿಯೂರಪ್ಪ ಈಗಲೇ ರಾಜೀನಾಮೆ ಕೊಡಬೇಕು. ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಈ ರೀತಿ ಆಗ್ರಹವನ್ನ ಮಾಡಿದ್ದಾರೆ. ಹೋರಾಡಿ ಜೈಲಿಗೆ ಹೋಗಲು ಕೂಡ ನಾನು ಸಿದ್ಧ ಅಂತ ವಾಟಾಳ್ ನಾಗರಾಜ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮರಾಠಿ ಪ್ರಾಧಿಕಾರ ರಚನೆಯಿಂದ ಭಾರಿ ಪಿತೂರಿ ನಡೀತಾ ಇದೆ. ಇದರ ಹಿಂದೆ ಪ್ರಧಾನಿ ಮೋದಿಯವರೂ ಕೂಡ ಇದ್ದಾರೆ ಅಂತ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಸಮಗ್ರ ಕರ್ನಾಟಕದ ಕನ್ನಡಿಗರು ಕೂಡ ಬೀದಿಗೆ ಬರಬೇಕು, ಇದನ್ನ ವಿರೋಧಿಸಬೇಕು. ಅಲ್ಲದೆ ಈ ಕೂಡಲೇ ಯಡಿಯೂರಪ್ಪ ಅವರು ರಾಜೀನಾಮೆಯನ್ನ ಕೊಡಬೇಕು ಅಂತ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಆಗ್ರಹವನ್ನ ಮಾಡಿದ್ದಾರೆ. ಹೋರಾಡಿ ಜೈಲ್ಗೆ ಹೋಗೋದಕ್ಕೂ ಕೂಡ ನಾನು ಸಿದ್ಧ ಅಂತ ಇದೇ ಸಂದರ್ಭದಲ್ಲಿ ವಾಟಾಳ್ ನಾಗರಾಜ್ ಕಿಡಿಕಾರಿದ್ದಾರೆ. ಮರಾಠಿ ಪ್ರಾಧಿಕಾರ ರಚನೆ ಮಾಡುವ ಮೂಲಕ ಯಡಿಯೂರಪ್ಪನವರ ಸರ್ಕಾರ ತೀವ್ರವಾಗಿ ಜಾರಿದ್ದಾರೆ. ಕರ್ನಾಟಕದಲ್ಲಿ ಇಂಥ ಪರಿಸ್ಥಿತಿ ಎಂದೂ ಬಂದಿರಲಿಲ್ಲ. ಇವತ್ತು ಮರಾಠಿ, ನಾಳೆ ತಮಿಳು, ನಾಳೆ ತೆಲುಗು, ನಾಳೆ ಮಲಯಾಳ, ಮರಾಠಿ ಬಗ್ಗೆ ಇದು ಅತ್ಯಂತ ಪಿತೂರಿ. ಇದರ ಹಿಂದೆ ಭಾರಿ ಪಿತೂರಿ ಇದೆ. ಇದರ ಹಿಂದೆ ಪ್ರಧಾನಮಂತ್ರಿಯವರಿದ್ದಾರೆ. ಇದರಿಂದ ಭಾರಿ ಪಿತೂರಿ ಇದೆ. ಇದನ್ನು ಯಾವುದೇ ಕಾರಣಕ್ಕೂ ಬಿಡೋಕ್ಕಾಗೋದಿಲ್ಲ. ಇಡೀ ಸಮಗ್ರ ಕರ್ನಾಟಕದ ಕನ್ನಡಿಗರು ಬೀದಿಗೆ ಬರಲೇಬೇಕು, ಹೋರಾಟ ಮಾಡಲೇಬೇಕು. ನಾನಂತೂ ಜೈಲಿಗೆ ಹೋಗಿ ಸಿದ್ಧ. ಹೋರಾಟ ತೀವ್ರ ಅನಿವಾರ್ಯ ಮಾಡಲೇಬೇಕು. ಅದಕ್ಕಾಗಿ ವಿಧಾನಸೌಧದ ಮುಂದೆ ನಿಂತು ಯಡಿಯೂರಪ್ಪ ರಾಜೀನಾಮೆ ಕೊಡಬೇಕು, ಯಡಿಯೂರಪ್ಪ ರಾಜೀನಾಮೆ ಕೊಡಬೇಕು, ಪ್ರಾಧಿಕಾರ ಹಿಂದೆ ಪಡೆಯಲೇಬೇಕು, ಪ್ರಾಧಿಕಾರ ಹಿಂದಕ್ಕೆ ಪಡೆಯಲೇಬೇಕು, ಯಡಿಯೂರಪ್ಪ ರಾಜೀನಾಮೆ ಕೊಡಲೇಬೇಕು. ಹೀಗೆ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದೊಡ್ಡ ಪಿತೂರಿ ನಡೀತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇದರ ಹಿಂದೆ ಇದ್ದಾರೆ. ಈ ಕ್ಷಣವೇ ಯಡಿಯೂರಪ್ಪ ಅವರು ರಾಜೀನಾಮೆಯನ್ನ ಕೊಡಬೇಕು. ಕನ್ನಡಿಗರ ವಿರುದ್ಧ ಈ ಒಂದು ರೀತಿಯಾದಂತಹ ಪಿತೂರಿ ಆಗ್ತಾ ಇದೆ. ಸಮಗ್ರ ಕರ್ನಾಟಕದ ಜನತೆ ಇದನ್ನ ಖಂಡಿಸಬೇಕು ಅನ್ನೋ ರೀತಿಯಲ್ಲಿ ಅವರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮರಾಠ ಅಭಿವೃದ್ಧಿ ಪ್ರಾಧಿಕಾರ ರಚನೆಯಿಂದ ಕನ್ನಡಿಗರಿಗೆ ಅನ್ಯಾಯ ಆಗತ್ತೆ ಅಂತ ಕೂಡ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಅಲ್ಲದೆ ಯಡಿಯೂರಪ್ಪ ಅವರು ತಕ್ಷಣಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹವನ್ನ ಮಾಡಿದ್ದಾರೆ. ಮರಾಠ ಅಭಿವೃದ್ಧಿ ಪ್ರಾಧಿಕಾರ ರಚನೆಗೆ 50 ಕೋಟಿಯನ್ನ ಸರ್ಕಾರ ಇದೀಗ ಮೀಸಲಿಟ್ಟಿರೋದಕ್ಕೆ ವಾಟಾಳ್ ನಾಗರಾಜ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮರಾಠಿ ಪ್ರಾಧಿಕಾರ ರಚನೆ ಮಾಡುವ ಮೂಲಕ ಯಡಿಯೂರಪ್ಪನವರ ಸರ್ಕಾರ ತೀವ್ರವಾಗಿ ಜಾರಿದ್ದಾರೆ. ಕರ್ನಾಟಕದಲ್ಲಿ ಇಂಥ ಪರಿಸ್ಥಿತಿ ಎಂದೂ ಬಂದಿರಲಿಲ್ಲ. ಇವತ್ತು ಮರಾಠಿ, ನಾಳೆ ತಮಿಳು, ನಾಳೆ ತೆಲುಗು, ನಾಳೆ ಮಲಯಾಳ, ಮರಾಠಿ ಬಗ್ಗೆ ಇದು ಅತ್ಯಂತ ಪಿತೂರಿ. ಮಾತನಾಡೋದಕ್ಕೆ ಸ್ವತಃ ವಾಟಾಳ್ ನಾಗರಾಜ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಮರಾಠ ಅಭಿವೃದ್ಧಿ ಪ್ರಾಧಿಕಾರದ ರಚನೆಗೆ ನೀವು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದೀರಿ. ಸೊ ಇದರಿಂದ ಯಾವ ರೀತಿಯಾಗಿ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದು ನಿಮ್ಮ ಆರೋಪ. ಇದರಿಂದ ಯಾವ ಕನ್ನಡಿಗರು ಮುಳುಗೆ ಹೋದ್ರು, ಅನ್ಯಾಯ ಆಗೋದೇನು, ಮುಳುಗೆ ಹೋದ್ರು. ಇಲ್ಲಿ ನಾಳೆ ಇವಾಗ ಯಡಿಯೂರಪ್ಪನವ್ರು ಬಹಳ ಧಾರಾಳವಾಗಿ ಮರಾಠಿಯವ್ರದ್ದು ಮಾಡಿದ್ದಾರೆ. ನಾಳೆ ಸ್ವಲ್ಪ ಹೊತ್ತಾದ್ರೆ ತಮಿಳರು ಮಾಡ್ತಾರೆ, ನಾಳಿದ್ದು ತೆಲುಗರು ಮಾಡ್ತಾರೆ, ನಾಡಿದ್ದು ಮಲಯಾಳಿಗಳು ಮಾಡ್ತಾರೆ. ಇವರು ಆಯ್ತಲ್ಲ, ಯಡಿಯೂರಪ್ಪನವ್ರ ಧಾರಾಳ ಇನ್ಯಾರಿಲ್ಲ. ಅವ್ರಿಗೇನ್ ಬುದ್ಧಿ ಸರಿ ಇದೆಯಾ, ಬುದ್ಧಿ ಭ್ರಮೆ ಬಂದಿದ್ಯಾ, ತಲೆ ಕೆಟ್ಟಿದ್ಯಾ, ಏನಾಗಿದೆ ಅನ್ನೋದು ಇನ್ನು ಅರ್ಥ ಆಗ್ತಾ ಇಲ್ಲ. ಬಹಳ ಗೌರವವಾಗಿ ಹೇಳ್ತಾ ಇದ್ದೀನಿ, ಅವ್ರ ಬಗ್ಗೆ ಬಹಳ ಗೌರವ ಇಟ್ಕೊಂಡಿದ್ದೀನಿ. ಯಾರು ಇವರು, ಒಂದ್ ಕಡೆ ಬೆಳಗಾವಿದು ಸುಪ್ರೀಂ ಕೋರ್ಟ್ ನಡೀತಾ ಇದೆ ಕೇಸು, ಸುಪ್ರೀಂ ಕೋರ್ಟ್ ಇದೆ. ಮತ್ತೊಂದು ಕಡೆ ಶಿವಸೇನೆಯವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಶಿವಸೇನೆಯವರು. ಇನ್ನೊಂದ್ ಕಡೆ MES ನವರು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಇದು ಯಾರ ಪ್ರೀತಿಗೋಸ್ಕರ, ಯಾರಿಗೋಸ್ಕರ ನೀವು ಇದು ಮಾಡದ್ದು? ನೀವು ಕಾರಣ ಏನು? ಕರ್ನಾಟಕದಲ್ಲಿ ಯಾವನೇ ಇರ್ಲಿ, ಅವನ್ ಕನ್ನಡದವನು. ಇವರು ಜಾಸ್ತಿ ಇದ್ದಾರೆ ಅಂತ ಹೇಳಿ 50 ಕೋಟಿ ರೂಪಾಯಿ ಈ ಕೋವಿಡ್ ಈ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಕೂಡ್ಲೇ ರಾಜೀನಾಮೆ ಕೊಡ್ಬೇಕು. ವಿರೋಧ ಪಕ್ಷ ಶಕ್ತಿ ಇದ್ರೆ, ಕಾಂಗ್ರೆಸ್ JDS ಶಕ್ತಿ ಇದ್ರೆ
ಕೂಡ್ಲೇ ಇವ್ರು ರಾಜೀನಾಮೆಗೆ ಇದ್ ಮಾಡ್ಬೇಕು. ನಾವಂತೂ ನಾಳಿದ್ದಿಂದ ತೀವ್ರ ಹೋರಾಟ, ಭಾರಿ ಹೋರಾಟ ಮಾಡ್ತಾ ಇದೀವಿ. ಓಕೆ, ಥ್ಯಾಂಕ್ ಯು ಸರ್ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಕ್ಕಾಗಿ. ಏನು ಈ ಬಗ್ಗೆ ಮಾತನಾಡೋದಕ್ಕೆ ಕನ್ನಡ ಪರ ಹೋರಾಟಗಾರ ಆಗಿರುವಂತಹ ಪ್ರವೀಣ್ ಶೆಟ್ಟಿ ಅವರು ಕೂಡ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. 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 ಒಂದ್ ಕಡೆ ಕೋವಿಡ್, ಮತ್ತೊಂದ್ ಕಡೆ ಪ್ರವಾಹದಿಂದ ಜನ ನಲುಗ್ತಾ ಇದ್ದಾರೆ, ಅವರಿಗೆ ಸರಿಯಾದಂತಹ ಪರಿಹಾರ ಸಿಗ್ತಾ ಇಲ್ಲ ಅಂತ ಸಾಕಷ್ಟು ಬಾರಿ ಸರ್ಕಾರಕ್ಕೆ ಮನವರಿಕೆಯನ್ನ ಮಾಡಿಕೊಡಲಾಗಿದೆ. ಜನ ಅಕ್ಷರಶಃ ಬೀದಿಯಲ್ಲಿ ಬದುಕುವಂತಹ ಪರಿಸ್ಥಿತಿ ಇದೆ. ಮತ್ತೊಂದ್ ಕಡೆ ಈ ರೀತಿಯಾಗಿ ಈಗ ಮರಾಠ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸರ್ಕಾರ 50 ಕೋಟಿಯನ್ನ ಬಿಡುಗಡೆ ಮಾಡಿರುವಂತದ್ದು. ಏನ್ ಹೇಳ್ತೀರಿ ಸರ್ ಈ ವಿಚಾರದ ಬಗ್ಗೆ? ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ತೀವ್ರವಾಗಿ ಖಂಡಿಸ್ತೀವಿ. ಇಂಥ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳಿರುವಂತಹ ಸಂದರ್ಭದಲ್ಲೂ ಸಹ ಒಂದು ಭಾಷೆಯ ಜನ ಓಟಿಗಾಗಿ ಓಲೈಸಿಕೊಳ್ತಾ ಇರೋದನ್ನ ನಾವು ತೀವ್ರವಾಗಿ ಇದನ್ನ ಖಂಡಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇದೀವಿ. ಯಾವುದೇ ಕಾರಣಕ್ಕೂ ಹಾಗೆ ಹೇಳಲಿಕ್ಕೆ ಹೋದ್ರೆ ಅದರಲ್ಲಿ ಎಲ್ಲಾ ಜಾತಿಯವರಿಗೂ ಒಂದೊಂದು ಅಭಿವೃದ್ಧಿ ಪ್ರಾಧಿಕಾರ ಮಾಡ್ಬೇಕಾಗತ್ತೆ. ಬರೀ ಒಂದು ಜಾತಿಯನ್ನ ಓಲೈಸೋದ್ರ ಮುಖಾಂತರ ಓಟಿನ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಖಂಡಿಸ್ತೀವಿ, ಮತ್ತೆ ಅದ್ರ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದೀವಿ. ಕಾಸರಗೋಡಲ್ಲಿ ಕನ್ನಡಿಗರಿದ್ದಾರೆ, ಕೇರಳ ಸರ್ಕಾರ ಅವ್ರ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಅದೇ ರೀತಿ ತಮಿಳುನಾಡದ್ದು ಅನೇಕ ಭಾಗಗಳಲ್ಲಿ ಕನ್ನಡಿಗರಿದ್ದಾರೆ, ಅವ್ರನ್ನು ಸಹ ಓಲೈಸುವಂತ ಕೆಲಸವನ್ನ ಮಾಡ್ಬೇಕಾಗತ್ತೆ. ಅದೇ ರೀತಿ ಸಹ ಮಹಾರಾಷ್ಟ್ರದಲ್ಲೂ ಸಹ ಅನೇಕ ಭಾಗಗಳಲ್ಲಿ ಕನ್ನಡಿಗರಿದ್ದಾರೆ, ಅವ್ರನ್ನೂ ಸಹ ಓಲೈಸುವಂತ ಕೆಲಸ ಮಾಡ್ಬೇಕಾಗತ್ತೆ. ಆದ್ರೆ ಯಾವುದೇ ಒಂದು ಕೆಲಸವನ್ನ ಮಾಡದೆ ಏಕಾಏಕಿ ಒಂದು ಓಟಿಗಾಗಿ ಒಂದು ಜನನ ಓಲೈಸುವಂತ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಇದನ್ನು ತೀವ್ರವಾಗಿ ಖಂಡಿಸ್ತೀವಿ. ಓಕೆ ಸರ್, ಈಗ ನೋಡ್ಬೋದು ನಾವು, ನೀವು ಹೇಳ್ತಾ ಇದ್ರಿ ಈಗ ಗಡಿ ಭಾಗಗಳಂತ ಬಂದಾಗ ಅಲ್ಲಿನ ಜನ ಸಾಕಷ್ಟು ಸಮಸ್ಯೆಗಳಿಗೆ ಒಳಗಾಗ್ತಾರೆ. ಆ ಕಡೆನೂ ಅಲ್ಲ, ಈ ಕಡೆನೂ ಅಲ್ಲ. ಇನ್ನು ಆ ಭಾಗದ ಮಕ್ಕಳುಗಳು ಕೂಡ ಶಿಕ್ಷಣದಿಂದ ವಂಚಿತರಾಗುವಂತಹ ಒಂದು ಸಂದರ್ಭ ಇದೆ. ಈ ರೀತಿಯಾಗಿ ಮೇಜರ್ ಆಗಿ ಯಾವ್ಯಾವ ರೀತಿಯಾಗಿ ಸಮಸ್ಯೆಗಳಾಗ್ತಾ ಇದೆ ಇದ್ರ ಬಗ್ಗೆ ಗಮನ ಹರಿಸೋದ್ ಬಿಟ್ಟು ಸರ್ಕಾರ ಈ ರೀತಿ ಪ್ರಾಧಿಕಾರಗಳಿಗೋಸ್ಕರನೇ ಕೋಟ್ಯಾಂತರ ರೂಪಾಯಿ ಹಣವನ್ನ ಬಿಡುಗಡೆ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಲ್ವಾ? ಅದನ್ನು ನಾವು ಖಂಡಿಸ್ತಾ ಇದ್ದೀವಿ. ಈ ಚುನಾವಣೆಗಾಗಿ ಮಾಡಿದ್ದಾರೆ. ಅದನ್ನು ಮರಾಠಿಗರು ಎಲ್ಲ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಹಿಂದುಳಿದವರು ಇದ್ದಾರೆ. ಬರೀ ಭಾಷೆ ಮೇಲೆ ಮಾಡಕ್ ಹೋದ್ರೆ ಇವತ್ತು ಅಲ್ಲಿ ಬರೀ ಮರಾಠಿ ಓಟಿಗಾಗಿ ಒಂದು ಪ್ರಾಧಿಕಾರವನ್ನ ರಚನೆ ಮಾಡ್ತೀವಿ ಅಂದ್ರೆ ಅದನ್ನ ಯಾರು ಸಹ ತಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ಅದನ್ನ ನಾವೆಲ್ಲರೂ ಸಹ ಖಂಡಿಸ್ತಾ ಇದೀವಿ. ಅದಕ್ಕೆ ಯಾವ್ದಾ ಬೆಂಬಲವನ್ನು ಸಹ ನಾವ್ಯಾರು ಹೇಳ್ಕೊಡ್ಲಿಕ್ಕೆ. ಓಕೆ ಸರ್, ನೀವು ಹೇಳಿದ್ರಿ ನಾವು ಹೋರಾಟ ಮಾಡ್ತೀವಿ ಅಂತ. ಸೊ ಈ ನಿಟ್ಟಿನಲ್ಲಿ ಏನಾದ್ರೂ ನೀವು ಸಿಎಂ ಅವ್ರನ್ನ ಭೇಟಿ ಮಾಡಿ ಮಾತುಕತೆ ಮಾಡ್ತೀರಾ, ಹೇಗೆ? ಹೌದು, ಮಾತುಕತೆ ಮಾಡ್ತೀವಿ, ಹೋರಾಟವನ್ನು ಮಾಡ್ತೀವಿ. ಥ್ಯಾಂಕ್ ಯು ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಕ್ಕಾಗಿ.